ನಿನ್ನೆ ದಿವಸ ಪ್ರಾಚೀನ ಭೂಗೋಳಶಾಸ್ತ್ರದ ವಿಕಾಸಕ್ಕೆ ಗ್ರೀಕರ ಕೊಡುಗೆಗಳ ಕುರಿತು ವಿವರಣೆ ಮಾಡಲಾಗಿತ್ತು. ಅದರ ಮುಂದುವರಿದ ಭಾಗ ಇಂದು ಪ್ರಾಚೀನ ಭೂಗೋಳಶಾಸ್ತ್ರದ ಬೆಳವಣಿಗೆಗೆ ರೋಮನ್ನರ ಕೊಡುಗೆಗಳು ಏನು ಅನ್ನೋದನ್ನು ಇಂದಿನ ಕ್ಲಾಸ್ನಲ್ಲಿ ನೋಡೋಣ. ಪ್ರಾಚೀನ ಭೂಗೋಳಶಾಸ್ತ್ರದ ವಿಕಾಸಕ್ಕೆ ಗ್ರೀಕರ ತರುವಾಯ ರೋಮನ್ನರು ಅಪಾರವಾದ ಕೊಡುಗೆಗಳನ್ನು ನೀಡಿದ್ದಾರೆ. ರೋಮನರಲ್ಲಿ ಇಬ್ಬರು ಭೂಗೋಳಶಾಸ್ತ್ರಜ್ಞರು ಅತ್ಯಂತ ಮಹತ್ವ ಸ್ಥಾನದಲ್ಲಿ ಬರ್ತಾರೆ. ಅವರಲ್ಲಿ ಮೊದಲನೆಯವರು ಸ್ಟ್ರಾಬೋ, ಎರಡನೆಯವರು ಟಾಲೆಮಿ ಅಂತೇಳಿ. ಈ ಇಬ್ಬರು ಭೂಗೋಳಶಾಸ್ತ್ರಜ್ಞರು ತಮ್ಮ ಹಿಂದೆ ಅಭಿವೃದ್ಧಿಪಡಿಸಿದಂತಹ ಗ್ರೀಕರ ಭೌಗೋಳಿಕ ಜ್ಞಾನವನ್ನು ಪಡ್ಕೊಂಡು ಆ ಗ್ರೀಕರ ಕೃತಿಗಳನ್ನು ಆಳವಾಗಿ ಅಧ್ಯಯನ ಮಾಡಿ ತಾವು ಆ ಒಂದು ಅಧ್ಯಯನದ ಮೂಲಕ ಭೂಗೋಳಶಾಸ್ತ್ರಕ್ಕೆ ಅಪಾರ ಪ್ರಮಾಣದ ಕೊಡುಗೆಗಳನ್ನು ಸಲ್ಲಿಸಿ ಹೋದಂಥವರು. ಆ ಇಬ್ಬರು ಭೂಗೋಳಶಾಸ್ತ್ರಜ್ಞರಲ್ಲಿ ಒಬ್ಬೊಬ್ಬರನ್ನಾಗಿ ನೋಡೋಣ. ಒಂದನೇದು ಸ್ಟ್ರಾಬೋ ಅವರು. ಸ್ಟ್ರಾಬೋ ಪ್ರಸಿದ್ಧ ರೋಮನ್ ವಿದ್ವಾಂಸರು. ಇವರು ಕ್ರಿಸ್ತಪೂರ್ವ 64ರಿಂದ ಕ್ರಿಸ್ತಶಕ 20ರ ಅವಧಿಯಲ್ಲಿ ಜೀವಿಸಿದ್ದಂತಹ ಮಹಾನ್ ಭೂಗೋಳಶಾಸ್ತ್ರಜ್ಞ. ಇವರು ಅಮಾಸ್ಯ ಅನ್ನುವಂಥ ಸ್ಥಳದಲ್ಲಿ ಜನಿಸ್ತಾರೆ. ಮುಂದೆ 44ರಲ್ಲಿ ಕ್ರಿಸ್ತಪೂರ್ವ 44ರಲ್ಲಿ ರೋಮ್ಗೆ ಹೋಗ್ತಾರೆ. ರೋಮ್ಗೆ ಹೋಗಿ ದೀರ್ಘಕಾಲ ರೋಮ್ನಲ್ಲಿನೇ ವಾಸ ಮಾಡ್ತಾರೆ. ಆ ಅವಧಿಯಲ್ಲಿ ಸ್ಟ್ರಾಬೋ 47 ಪುಸ್ತಕಗಳ 47 ಸಂಪುಟಗಳ ಐತಿಹಾಸಿಕ ಚಿತ್ರಗಳನ್ನು ಒಳಗೊಂಡಿರುವಂತಹ ಕೃತಿಯನ್ನು ರಚಿಸಿದ್ದಾರೆ. ರೋಮನ್ ಭೂಗೋಳಶಾಸ್ತ್ರಜ್ಞರಲ್ಲಿ ಗ್ರೀಕ್ ಭಾಷೆಯಲ್ಲಿ ಕೃತಿಗಳನ್ನು ರಚಿಸಿದಂತಹ ಭೂಗೋಳಶಾಸ್ತ್ರಜ್ಞರಲ್ಲಿ ಸ್ಟ್ರಾಬೋ ಮೊದಲನೆಯವರಾಗಿದ್ದಾರೆ. ಇವರು ರೋಮನ್ ಭಾಷೆ, ಆದರೆ ಗ್ರೀಕ್ ಭಾಷೆಯಲ್ಲಿಯೂ ಇವರು ಪರಿಣಿತಿಯನ್ನು ಹೊಂದಿದ್ದು ತಮ್ಮ ಕೃತಿಗಳನ್ನು ಗ್ರೀಕ್ ಭಾಷೆಯಲ್ಲಿಯೂ ರಚಿಸಿರುವಂತಹ ಒಬ್ಬ ಮಹಾನ್ ಭಾಷಾಕಾರರಾಗಿದ್ದಾರೆ. ಗ್ರೀಕ್ ಭಾಷೆಯಲ್ಲಿಯೂ ತಮ್ಮ ಕೃತಿಗಳನ್ನು ರಚಿಸಿದರು. ಯಾಕೆಂದರೆ ಹಿಂದೆ ಗ್ರೀಕರಿಂದ ಪಡೆದಂಥ ಜ್ಞಾನವನ್ನು ಇವರು ಮುಂದುವರ್ಸ್ಕೊಂಡು ಬಂದಂತಹ ಒಂದು ವ್ಯಕ್ತಿ. ಇವರು ಜಿಯೋಗ್ರಾಫಿಯಾ ಅನ್ನುವಂತಹ ಗ್ರಂಥವನ್ನು ಬರೆದಿದ್ದಾರೆ. ಈ ಜಿಯೋಗ್ರಾಫಿಯಾ ಅನ್ನುವಂತಹ ಗ್ರಂಥವು ನಮಗೆ ಜಿಯೋಗ್ರಫಿ ಭೂಗೋಳಶಾಸ್ತ್ರ ಅಂತೀವಲ್ಲ, ಹಂಗ ಭೌಗೋಳಿಕ ಜ್ಞಾನವನ್ನು ಕುರಿತಾದಂತಹ ಜಿಯೋಗ್ರಾಫಿಯಾ ಅನ್ನುವಂತಹ ಗ್ರಂಥವನ್ನು ಬರೆದಿರುವರು. ಆ ಜಿಯೋಗ್ರಾಫಿಯಾ ಗ್ರಂಥವು ಕೇವಲ ಜಿಯೋಗ್ರಫಿ ಅಂತಂದ್ರೆ ಭೂಗೋಳಶಾಸ್ತ್ರ ಮಾತ್ರವಲ್ಲ, ಭೌಗೋಳಿಕ ಅಂಶಗಳ ಜೊತೆಗೆ ರಾಜಕೀಯ ಅಂಶಗಳನ್ನು ಸಹಿತ ಒಳಗೊಂಡಿರುವಂತಹ ವಿಷಯವಾಗಿದೆ. ರಾಜಕೀಯ ಮತ್ತು ಭೌಗೋಳಿಕ ಎರಡೂ ಅಂಶಗಳನ್ನು ಒಳಗೊಂಡಿರುವಂತಹ ಜಿಯೋಗ್ರಾಫಿಯ ಗ್ರಂಥವನ್ನು ನೋಡಿದಾಗ ಆ ಗ್ರಂಥದಲ್ಲಿ ಸಾಕಷ್ಟು ವಿವರಣೆಗಳು ಕಂಡುಬರ್ತವೆ. ಆ ಗ್ರಂಥದಲ್ಲಿ ಸ್ಟ್ರಾಬೋ ಏನೇನು ವಿವರಣೆಯನ್ನು ಮಾಡಿದ್ದಾರೆ ಅಂತಂದರೆ, ಆ ಪ್ರದೇಶದಲ್ಲಿ ತಾವು ಕಂಡಂತಹ ಪ್ರದೇಶದಲ್ಲಿರುವಂತಹ ಜನರ ರಾಜಕೀಯ ಅಂಶಗಳನ್ನು ಕುರಿತು ವಿವರಿಸಿದ್ದಾರೆ. ಅಲ್ಲಿರುವಂತಹ ರಾಜಕೀಯ ಪರಿಸ್ಥಿತಿ ಆಗ ಹೇಗಿತ್ತು ಅನ್ನೋ ವಿವರಣೆ ಕಂಡು ಬರ್ತದೆ. ಸಾಂಸ್ಕೃತಿಕ ಭಿನ್ನತೆಯನ್ನು ಕುರಿತು ವಿವರಿಸಿದ್ದಾರೆ. ಸಾಂಸ್ಕೃತಿಕ ಭಿನ್ನತೆ ಇಂದಿಯೂ ಸಹಿತ ಸಾಂಸ್ಕೃತಿಕ ಭಿನ್ನತೆ ಕಂಡು ಬರ್ತದೆ. ಅಂದ್ರೆ ಸಾಂಸ್ಕೃತಿಕ ಭಿನ್ನತೆ ಯಾಕೆ ಕಂಡು ಬರ್ತದೆ, ಅದು ಏನು ಭಿನ್ನತೆ? ಉತ್ತರ ಕರ್ನಾಟಕ, ದಕ್ಷಿಣ ಕರ್ನಾಟಕ ಒಂದೇ ರಾಜ್ಯ. ಉತ್ತರ ಕರ್ನಾಟಕದ ಸಂಸ್ಕೃತಿನೇ ಬೇರೆ, ದಕ್ಷಿಣ ಕರ್ನಾಟಕದ ಸಂಸ್ಕೃತಿನೇ ಬೇರೆ. ಮತ್ತು ನಾವು ಕೊಡಗು ಜಿಲ್ಲೆಗೆ ಹೋದ್ರೆ ಅದೊಂದು ವಿಶಿಷ್ಟವಾಗಿರುವಂಥ ಸಂಸ್ಕೃತಿ, ಕರಾವಳಿಗೆ ಹೋದ್ರೆ ಅದೊಂದು ಸಂಕೀರ್ಣತೆಯನ್ನು ಹೊಂದಿರುವಂಥ ಸಂಸ್ಕೃತಿ. ಹಾಗಾದ್ರೆ ಒಂದು ಚಿಕ್ಕ ಪ್ರದೇಶದಲ್ಲಿನೇ ಸಾಂಸ್ಕೃತಿಕ ವಿಭಿನ್ನತೆಗಳು ಕಂಡು ಬರ್ತವೆ. ಅದನ್ನೇ ಅವರು ಆ ಒಂದು ವಿಶಾಲ ಪ್ರದೇಶದಲ್ಲಿರುವಂಥ ಜನರ ಸಾಂಸ್ಕೃತಿಕ ವಿಭಿನ್ನತೆಯನ್ನು ಕುರಿತು ತಮ್ಮ ಜಿಯೋಗ್ರಾಫಿಯ ಗ್ರಂಥದಲ್ಲಿ ವಿವರಿಸಿದ್ದಾರೆ ಅಂತ. ಹಾಗಾದ್ರೆ ಸಾಂಸ್ಕೃತಿಕ ವಿಭಿನ್ನತೆಗೆ ಕಾರಣ ಏನು? ಸಂಸ್ಕೃತಿ ಅಂತಂದ್ರೆ ನಮ್ಮ ಜೀವನ ಶೈಲಿ, ಆಹಾರ ಇರಬಹುದು, ನಮ್ಮ ಆಹಾರ ವಿಹಾರ, ಉಡುಪು, ಆಮೇಲೆ ನಮ್ಮ ವೇಷಭೂಷಣ, ಉಡುಪು, ಆಮೇಲೆ ಆಹಾರ ಪದ್ಧತಿ, ಆಮೇಲೆ
ವಸತಿಗಳ ಒಂದು ರಚನೆ, ಮಾದರಿ, ಈ ಎಲ್ಲ ಅಂಶಗಳು, ಭಾಷೆ ಇರ್ಬೋದು, ಭಾಷೆಯನ್ನು ಮಾತನಾಡುವಂತಹ ಶೈಲಿ ಇರ್ಬೋದು, ಆ ಎಲ್ಲ ಸಾಂಸ್ಕೃತಿಕ ಅಂಶಗಳನ್ನು ಕಂಡು ಬರ್ತಾವಲ್ಲ, ಪ್ರದೇಶದಿಂದ ಪ್ರದೇಶಕ್ಕೆ ವಿಭಿನ್ನವಾಗಿರ್ತವೆ. ಹಾಗಾದ್ರೆ ಆ ವಿಭಿನ್ನತೆಗೆ ಕಾರಣ ಏನು ಅನ್ನೋದನ್ನ ಸ್ಟ್ರಾಬೋ ವಿವರಣೆಯನ್ನು ಮಾಡಿದ್ದಾರೆ. ಹಾಗಾಗಿ ನಮ್ಮ ಭೂಗೋಳಶಾಸ್ತ್ರದಲ್ಲಿ ನಾವು ಈಗಾಗಲೇ ಹಿಂದೆ BA ಫಸ್ಟ್, BA ಸೆಕೆಂಡ್ ಎರಡು ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಒಳಗ ಇದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ನಾನು ನೀಡುತ್ತೇನೆ. ಸಾಂಸ್ಕೃತಿಕ ಭಿನ್ನತೆಗೆ ಕಾರಣ ಏನಪ್ಪಾ ಅಂತಂದ್ರೆ ನೇರವಾಗಿ ಭೌಗೋಳಿಕ ಅಂಶಗಳೇ ಕಾರಣ. ಆ ಭೌಗೋಳಿಕ ಅಂಶಗಳನ್ನ ಭೂಗೋಳಶಾಸ್ತ್ರದಲ್ಲಿ ನಾವು ಅಧ್ಯಯನ ಮಾಡ್ತೇವೆ. ಹಾಗಾಗಿ ಈ ವಿಷಯವು ಮಹತ್ವವನ್ನು ಹೊಂದಿರುವಂತಹ ಒಂದು ವಿಷಯವಾಗಿದೆ ಅಂತ ಹೇಳಿ ಅಲ್ಲೇ ಹೇಳ್ತಿದ್ದೆ ನಾನು. ಹಾಗಾದ್ರೆ ಸಾಂಸ್ಕೃತಿಕ ಭಿನ್ನತೆಗೆ ಪೃಥ್ವಿಯ ಮೇಲಿನ ಭೌಗೋಳಿಕ ಪರಿಸರನೇ ಕಾರಣೀಭೂತವಾಗಿದೆ. ಸಮಶೀತೋಷ್ಣ ವಲಯ ಮತ್ತು ಶೀತ ವಲಯದಲ್ಲಿರುವಂತಹ ಪ್ರದೇಶಗಳಿಗೆ ಹೋದ್ರೆ, ಉತ್ತರ ಅಮೆರಿಕಾ ಖಂಡ, ಆಸ್ಟ್ರೇಲಿಯಾ, ಯುರೋಪ್ ಖಂಡಗಳಿಗೆ ಹೋದ್ರೆ ಅಲ್ಲಿರುವಂತಹ ಜನರ ಆಹಾರ ಪದ್ಧತಿ ಮಾಂಸಾಹಾರಿಗಳು. ನಾವು ಉಷ್ಣವಲಯ, ಸಮಶೀತೋಷ್ಣ ವಲಯದ ಸ್ವಲ್ಪ ಉಷ್ಣ ಅಧಿಕವಾಗಿರುವ ಭಾಗದಲ್ಲಿ ಆಹಾರ ಪದ್ಧತಿ ಸಸ್ಯಾಹಾರಿಗಳು. ಹಾಗಾದ್ರೆ ನಮ್ಮ ಆಹಾರ ಅಂತಂದ್ರೆ ನಾವು ಸಸ್ಯಾಹಾರಿಗಳಾಗಿರ್ಲಿಕ್ಕೆ, ಅಮೆರಿಕನ್ನರು ಮಾಂಸಾಹಾರಿಗಳಾಗಿರ್ಲಿಕ್ಕೆ, ಅವ್ರ ಶ್ರೀಮಂತರು ನಾವು ಬಡವರು, ಇಲ್ಲೇ ಶ್ರೇಣಿ ಇಂಥದ್ದೇನು ಸಂಬಂಧ ಇರೋದಿಲ್ಲ. ವಾತಾವರಣ ಸಂಬಂಧ ಅಂದ್ರೆ ಭೌಗೋಳಿಕ ಪರಿಸರ ಅದರ ಮೇಲೆ ಪ್ರಭಾವ ಬೀರುತ್ತೆ. ಭಾರತದಂತಹ ರಾಷ್ಟ್ರದಲ್ಲಿ ಅಥವಾ ದಕ್ಷಿಣ ಭಾರತದಂತಹ ರಾಷ್ಟ್ರದಲ್ಲಿ ಉಷ್ಣಾಂಶ ಅಧಿಕವಾಗಿರ್ತದೆ. ನಾವಿಲ್ಲಿ ಮಾಂಸಾಹಾರವನ್ನು ಸೇವನೆ ಮಾಡಿದರೆ ದೈಹಿಕ ಉಷ್ಣಾಂಶ ಹೆಚ್ಚಿಗೆ ಆಗುತ್ತೆ. ಅದಕ್ಕೆ ನಮ್ಮ ವಾತಾವರಣ ಬಂದುಕೊಂಡು ನಾವು ಸಸ್ಯಾಹಾರವನ್ನು ಸೇವನೆ ಮಾಡಬೇಕಾಗುತ್ತೆ. ಕೆಲವೊಬ್ರು ಕೇಳಬಹುದು, ನಾವು ಮಾಂಸಾಹಾರವನ್ನು ನಾವು ತಿಂದ್ರೆ ಅವ್ರ ದೈಹಿಕ ಆರೋಗ್ಯ ಹಾಳಾಗಿ ಹೋಗುತ್ತೆ. ಆದ್ರೆ ಅಮೆರಿಕ ಹೋದ್ರಪ್ಪ ಅಂತಂದ್ರೆ ಅದು ಸಮಶೀತೋಷ್ಣ ವಲಯ ಮತ್ತು ಶೀತ ವಲಯದಲ್ಲಿ ಕಂಡುಬರುವಂತಹ ಪ್ರದೇಶಗಳು, ಅವರ ಆರೋಗ್ಯಕ್ಕೆ, ಅವರ ದೇಹಕ್ಕೆ ಆ ಒಂದು ಆಹಾರ ಹೊಂದಿಕೊಳ್ತದೆ. ಹಾಗೆ ಅವರು ಪ್ರಮುಖ ಆಹಾರ ಏನವರು ಆಕಳಿನ ಮಾಂಸ ಮತ್ತು ಹಂದಿ ಮಾಂಸ ಅಂತ ತಿಂತಾರ. ಭಾರತಕ್ಕೆ ಬಂದ್ರೆ ನಾವು ಚಿಕ್ಕ ಪ್ರಾಣಿಗಳ ಮಾಂಸವನ್ನು ಸೇವನೆ ಮಾಡ್ತಾರೆ. ಕೋಳಿ, ಕುರಿ, ಆಡು ಮೊದಲಾದವುಗಳನ್ನ ಅದು ದಿನಾಲೂ ಅಲ್ಲ, ಯಾವಾಗಲೂ ಕ್ಯಾಶುವಲಿನೇ ಸೇವನೆ ಮಾಡ್ತಾರೆ. ಅವರು ಮಾಂಸಾಹಾರಿಗಳ ಸಂಪೂರ್ಣ ದಿನಾಲೂ ಬೆಳಿಗ್ಗೆ, ಮಧ್ಯಾಹ್ನ, ರಾತ್ರಿ ಮಾಂಸಾಹಾರವನ್ನೇ ಸೇವನೆ ಮಾಡ್ತಾರೆ. ಅವರು ಮದ್ಯಪಾನ ಮಾಡ್ತಾರೆ. ನಾವು ಮದ್ಯಪಾನ ಮಾಡ್ಲಿಕ್ಕೆ ಹೋದ್ರೆ ಆರೋಗ್ಯ ಹಾಳಾಗಿ ಹೋಗುತ್ತೆ. ಅಮೆರಿಕದಲ್ಲಿ ಕುಡಿತಾರೆ, ಭಾರತೀಯರು ಕುಡಿತಾರ, ನಾವು ಕುಡಿತಾರ, ನಾವು ಕುಡಿದ್ರೆ ನಮ್ಮ ದೈಹಿಕ ಸಾಮರ್ಥ್ಯ, ಆರೋಗ್ಯ ಹಾಳಾಗಿ ಹೋಗಿಬಿಡ್ತದೆ. ಅಂದ್ರೆ ಇವುಗಳಿಗೆಲ್ಲ ಏನು ನಮ್ಮ ಆಹಾರ, ವೇಷಭೂಷಣ, ಯಾವುದೇ ಒಂದು ಸಾಂಸ್ಕೃತಿಕ ಅಂಶಗಳು ನೋಡಿದಾಗ ಆ ಸಾಂಸ್ಕೃತಿಕ ಭಿನ್ನತೆ ಕಂಡು ಬರಲಿಕ್ಕೆ ಭೌಗೋಳಿಕ ಅಂಶಗಳು ಕಾರಣೀಭೂತವಾಗ್ತವೆ. ನಾವು ಕರ್ನಾಟಕದೊಳಗ ಬ್ಯಾಸಿಗೆ ದಿನ ಚಪಾತಿ ತಿಂದ್ರ, ಗೋಧಿ ಆಹಾರ ತಿಂದ್ರ ಉಷ್ಣತೆ ಜಾಸ್ತಿ ಆಗ್ತದೆ ದೇಹದ್ದು. ಅದಕ್ಕೆ ನಾವು ಚಳಿಗಾಲದಲ್ಲಿ ಮಾತ್ರ ಅಧಿಕ ಪ್ರಮಾಣದಲ್ಲಿ ಗೋಧಿ ಸೇವನೆ ಮಾಡಬಹುದು ವಿನಃ ಉಳಿದ ಅವಧಿಯಲ್ಲಿ ನಾವು ಜೋಳವನ್ನು ಹೆಚ್ಚಿನ ಪ್ರಮಾಣದ ಬಳಕೆ ಮಾಡ್ತೇವೆ. ಅದು ವಿಭಿನ್ನತೆಗೆ ಕಾರಣ. ಇಲ್ಲಿರುವಂತಹ ಉಷ್ಣಾಂಶ ಕಾರಣೀಭೂತವಾಗಿರುತ್ತದೆ. ಅದೇ ರೀತಿ ಸರ್ಕಾರದ ಪ್ರಕಾರಗಳನ್ನು ಕುರಿತು ಸ್ಟ್ರಾಬೋ ವಿವರಣೆಯನ್ನು ಮಾಡಿದ್ದಾರೆ. ಸರ್ಕಾರಗಳು ಒಂದೇ ರೀತಿ ಇರೋದಿಲ್ಲ. ಈ ಸದ್ಯದ ಮೇಲೆ ನಾವು ಸರ್ಕಾರಗಳು ನೋಡಿದ್ರೆ ನಮ್ದು ಭಾರತ ಪ್ರಜಾಪ್ರಭುತ್ವ ಸರ್ಕಾರ, ಅಮೆರಿಕದ ಪ್ರಜಾಪ್ರಭುತ್ವ ಸರ್ಕಾರ, ನಮ್ಮದು ಲಿಖಿತ ಸಂವಿಧಾನ, ಅವ್ರದ್ದು ಅಲಿಖಿತ ಸಂವಿಧಾನ, ವ್ಯತ್ಯಾಸಗಳು ಕಂಡು ಬರ್ತವೆ. ಕೆಲವು ಕಡೆ ಈಗಿಗೂ ರಾಜಪ್ರಭುತ್ವ ಕಂಡು ಬರ್ತವೆ, ಕೆಲವು ಕಡೆ ನಿರಂಕುಶ ಪ್ರಭುತ್ವ ಕಂಡು ಬರ್ತವೆ, ಕೆಲವೊಂದು ಕಡೆ ಕಮ್ಯುನಿಸ್ಟ್ ಮಾದರಿಯ ಸರ್ಕಾರಗಳು ಕಂಡು ಬರ್ತವೆ, ಕೆಲವೊಂದು ಕಡೆ ಮಿಲಿಟರಿ ಆಡಳಿತ ಕಂಡು ಬರ್ತದೆ. ಹಾಗಾದ್ರೆ ಪ್ರಪಂಚದಲ್ಲಿ ಎಲ್ಲಾ ರಾಷ್ಟ್ರಗಳಲ್ಲಿನೂ ನಮ್ಮಂತೆ ಮಾನವರು ಇದ್ದಾರೆ. ಆದರೆ ಅವರು ಸಂಘಟಿಸಿಕೊಂಡಿರುವಂತಹ ರಾಜಕೀಯ ವ್ಯವಸ್ಥೆ ಏನಿದೆಯಲ್ಲ ಬೇರೆ ಬೇರೆಯಾಗಿದೆ. ಹಾಗಾದ್ರೆ ಆ ಬೇರೆ ಬೇರೆಯಾಗಿರ್ಲಿಕ್ಕೆ ವಿವಿಧ ಪ್ರಕಾರದ ಸರ್ಕಾರಗಳು ಕಂಡು ಬರಲಿಕ್ಕೆ ಕಾರಣ ಅಂತಂದ್ರೆ ಆಯಾ ಪ್ರದೇಶದ ಸ್ವಾಭಾವಿಕ ಅಥವಾ ಭೌಗೋಳಿಕ ಪರಿಸರನೇ ಕಾರಣೀಭೂತವಾಗಿರ್ತದೆ. ಇನ್ನು ಸಂಪ್ರದಾಯಗಳ ವಿವರಣೆಯನ್ನು ಸಹಿತ ಅವರು ಮಾಡಿದ್ದಾರೆ. ಸಂಪ್ರದಾಯ, ಟ್ರೆಡಿಷನ್, ಆಚರಣೆ, ಧಾರ್ಮಿಕ ಆಚರಣೆ, ಸಾಮಾಜಿಕ ಆಚರಣೆಗಳು. ಸಂಪ್ರದಾಯ, ಕೆಲವೊಂದು ಪ್ರದೇಶಗಳು ಸಂಪ್ರದಾಯವನ್ನು ಅತಿಯಾಗಿ ಪರಿಪಾಲನೆ ಮಾಡ್ತವೆ, ಕೆಲವೊಂದು ಪ್ರದೇಶಗಳು ಸಂಪ್ರದಾಯ ಅಷ್ಟು ಪರಿಪಾಲನೆಯನ್ನು ಮಾಡೋದಿಲ್ಲ. ಅದು ಯಾಕೆ ಅನ್ನೋದನ್ನ ಸ್ಟ್ರಾಬೋ ಅವರ ಕೃತಿಗಳಲ್ಲಿ ಕಾಣ್ತೇವೆ. ಸಂಪ್ರದಾಯಗಳ ವಿವರಣೆಯನ್ನ ಮಾಡಲಾಗ್ತದೆ. ಭಾರತ, ಮೆಕ್ಸಿಕೋ, ಆಗ್ನೇಯ ಏಷ್ಯಾದ ರಾಷ್ಟ್ರಗಳು, ಆಫ್ರಿಕಾ ಖಂಡ ಇಂಥವುಗಳು ಸಂಪ್ರದಾಯವನ್ನು ಹೆಚ್ಚಿನ ಪ್ರಮಾಣದಲ್ಲಿ ಈಗಿಯೂ ನಾವು ಪರಿಪಾಲನೆ ಮಾಡ್ತೇವೆ. ಆದ್ರೆ ಅದೇ ನಾವು ಮುಂದುವರಿದ ರಾಷ್ಟ್ರಗಳಿದಾವಲ್ಲ, ಆಮೇಲೆ ಉತ್ತರ USA, ಕೆನಡಾ, ಆಮೇಲೆ ರಷ್ಯಾ ಇರ್ಬೋದು, ಆಮೇಲೆ ಯುರೋಪಿನ ರಾಷ್ಟ್ರಗಳು, ಆಮೇಲೆ ಆಸ್ಟ್ರೇಲಿಯಾ ಖಂಡ ಇಂಥಲ್ಲಿ ಹೋದ್ರೆ ಅವ್ರ ಸಂಪ್ರದಾಯವನ್ನು ಅಧಿಕ ಪ್ರಮಾಣದಲ್ಲಿ ಆಚರಣೆ ಮಾಡೋದಿಲ್ಲ. ಧರ್ಮವನ್ನು ತೆಗೆದುಕೊಂಡಾಗ ಹಿಂದೂ ಧರ್ಮ ಮತ್ತು ಇಸ್ಲಾಂ ಧರ್ಮದಲ್ಲಿ ಅಧಿಕ ಪ್ರಮಾಣದಲ್ಲಿ ಸಂಪ್ರದಾಯವನ್ನು ನಾವು ಪರಿಪಾಲನೆ ಮಾಡ್ತೇವೆ. ಅದೇ ನಾವು ಕ್ರಿಶ್ಚಿಯನ್ ಧರ್ಮಕ್ಕೆ ಹೋದ್ರೆ ಈ ಎರಡು ಧರ್ಮಗಳ ಸಂಪ್ರದಾಯವನ್ನು ಅವರು ಪರಿಪಾಲನೆ ಮಾಡೋದಿಲ್ಲ. ಯಾಕಂದ್ರೆ
ನಮ್ಮ ಸಂಪ್ರದಾಯಗಳ ಆಚರಣೆ ಕಾರಣೀಭೂತವಾಗಿರುತ್ತದೆ. ಅವರು ಸಂಪ್ರದಾಯವನ್ನು ಮೀರಿಬಿಟ್ಟಿದ್ದಾರೆ, ನಾವು ಇನ್ನು ಸಂಪ್ರದಾಯದಲ್ಲಿನೇ ಕಂಡು ಬರ್ತೇವೆ. ಹಾಗಾದ್ರೆ ಆ ಸಂಪ್ರದಾಯವು ಆ ಒಂದು ಪ್ರದೇಶದ ಅಭಿವೃದ್ಧಿಯ ಮೇಲೆ ಪ್ರಭಾವವನ್ನು ಬೀರುತ್ತದೆ. ಅಮೆರಿಕನ್ನರು ಅವರು ಮಾಂಸದ ಕಾರ್ಖಾನೆಗಳನ್ನು ಸಾಕಷ್ಟು ಪ್ರಮಾಣದಲ್ಲಿ ಅಭಿವೃದ್ಧಿಪಡಿಸ್ಯಾರ. ಅವರು ಯಾಕಂದ್ರೆ ಮಾಂಸಾಹಾರಿಗಳು. ಹಂಗಂತೇಳಿ ನಾವು ಭಾರತದಲ್ಲಿ ಮಾಂಸದ ಕೈಗಾರಿಕೆ ಅಷ್ಟು ಅಭಿವೃದ್ಧಿ ಹೊಂದೋದಿಲ್ಲ. ಯಾಕೆ ಅಭಿವೃದ್ಧಿ ಹೊಂದೋದಿಲ್ಲ ಅಂದ್ರೆ ನಾವು ಹಿಂದೂ ಧರ್ಮದ ಪ್ರಕಾರ ಅಹಿಂಸೆ ಪರಿಪಾಲನೆ ಮಾಡ್ತೇವೆ. ಹಾಗಾದ್ರೆ ನಮ್ಮಲ್ಲಿ ಜಾನುವಾರುಗಳ ಸಂಖ್ಯೆ ಸಾಕಷ್ಟು ಇದ್ರೂ ಸಹಿತ ಅವುಗಳನ್ನು ಕಡಿದು ಮಾಂಸವನ್ನು ಮಾರಾಟ ಮಾಡಲಿಕ್ಕೆ ಸಾಧ್ಯತೆ ಅಥವಾ ಅವಕಾಶಗಳು ನಮ್ಮಲ್ಲಿ ಕಡಿಮೆ. ಅದಕ್ಕೆ ಪ್ರತಿರೋಧಗಳು ವ್ಯಕ್ತವಾಗ್ತವೆ. ಕಾರಣ ಅಂತಂದ್ರೆ ನಾವು ಇನ್ನು ಸಂಪ್ರದಾಯವನ್ನು ಪರಿಪಾಲನೆ ಮಾಡುವಂತಹ ಜನರಾಗಿದ್ದೇವೆ. ಹಾಗಾಗಿ ಇಂತಹ ಅಂಶಗಳನ್ನ ಅಲ್ಲೇ ಸ್ಟ್ಯಾಬ್ ವಿವರಣೆಯನ್ನು ಮಾಡಿದ್ದಾರೆ. ಇನ್ನು ಇವರ ಪ್ರಕಾರ ಭೂಗೋಳಶಾಸ್ತ್ರ ಅಂದರೆ ಏನು, ಭೂಗೋಳಶಾಸ್ತ್ರದ ಉದ್ದೇಶ ಏನಪ್ಪಾ ಅಂತಂದ್ರೆ ಸ್ಟ್ಯಾಬ್ ತಿಳಿಸಿದೇನು, ಭೂಗೋಳಶಾಸ್ತ್ರ ಅಂತಂದ್ರೆ ಕೇವಲ ಅದು ಸಾಮಾಜಿಕ ಜೀವನಕ್ಕೆ ಅನುಕೂಲತೆಯನ್ನ ಮಾಡಿಕೊಡುವಂತೆ ಮಾತ್ರ ಇರಬಾರದು. ಆಮೇಲೆ ಸರ್ಕಾರಿ ಕೆಲಸ ಮಾಡುವವರಿಗೆ ಅನುಕೂಲ ಮಾಡಿಕೊಡುವಂತೆ ಮಾತ್ರ ಇರಬಾರದು ಭೂಗೋಳಶಾಸ್ತ್ರ ಅಂದ್ರೆ. ತಿಳಿತಲ್ಲ? ಅಂದ್ರೆ ಭೂಗೋಳಶಾಸ್ತ್ರ ಉದ್ದೇಶ ಪ್ರಕಾರ ಆ ವಿಷಯ ಏನ್ ಮಾಡ್ಬೇಕು, ಕೇವಲ ನಮ್ಮ ಸಾಮಾಜಿಕ ಜೀವನಕ್ಕೆ ಮತ್ತು ನಮ್ಮ ಸರ್ಕಾರಿ ಉದ್ಯೋಗಕ್ಕೆ ಮಾತ್ರ ಅನುಕೂಲತೆಯನ್ನು ಮಾಡಿಕೊಡದೆ ಅದನ್ನು ಮೀರಿ ಆ ಭೂಗೋಳಶಾಸ್ತ್ರದ ಉದ್ದೇಶ ಏನಾಗಿರ್ಬೇಕಂತಂದ್ರೆ ಆಕಾಶ ಕಾಯಗಳನ್ನ ವಿವರಣೆ ಮಾಡಬೇಕು. ಅವ್ರ ಪ್ರಕಾರ ಈ ವಿಷಯ ಭೂಮಿ, ಸಾಗರ, ಜೀವಿ, ಸಸ್ಯವರ್ಗ, ಬೆಳೆಗಳು ಮತ್ತು ಪೃಥ್ವಿಯ ಮೇಲಿರುವ ಎಲ್ಲಾ ವಸ್ತುಗಳ ಜ್ಞಾನವನ್ನು ನೀಡುವುದೇ ಭೂಗೋಳಶಾಸ್ತ್ರದ ಉದ್ದೇಶ ಅನ್ನೋದು ಸ್ಟ್ಯಾಬೋ ಅವರ ಅಭಿಪ್ರಾಯವಾಗಿತ್ತು. ಅದನ್ನು ನಾವು ಇಂದು ವಿಷಯವನ್ನು ಕಲಿತೇವೆ. ನೀವು ವಿದ್ಯಾರ್ಥಿಗಳು ಬರ್ತೀರಿ ಕಾಲೇಜಿಗೆ, ಬರುವಂತ ಉದ್ದೇಶ ಏನಪ್ಪಾ ಅಂತಂದ್ರೆ ಹಿಂದಿನ ಕಾಲದೊಳಗಿತ್ತು ಶಿಕ್ಷಣವನ್ನು ಪಡೀಲಿಕ್ಕೆ ಬರ್ತೇನೆ ಅಂತೇಳಿ. ಈಗ ಅದೆಲ್ಲ ಇಲ್ಲ. ನೀವು ಶಿಕ್ಷಣವನ್ನು ಪಡೆದುಕೊಳ್ಳುವಂತ ಉದ್ದೇಶ ಏನಪ್ಪಾ ಅಂದ್ರೆ ಮುಂದೆ ನೀವು ಒಂದು ಯಾವುದೇ ಒಂದು ಉದ್ಯೋಗದಲ್ಲಿ ತೊಡಗಬೇಕು ಅನ್ನುವಂಥ ಉದ್ದೇಶದ ಮಾತ್ರ ಇಲ್ಲಿ ಹೆಚ್ಚು ಕಡಿಮೆ ಎಲ್ಲರ ಬರ್ತೀರಿ ವಿನಃ ಕೇವಲ ನಾನು ಜ್ಞಾನ ಪಡ್ಕೊಂತೀನಿ, ಪಂಡಿತನಾಗ್ತೀನಿ ಅನ್ನುವಂಥ ಉದ್ದೇಶದಿಂದ ಯಾರು ಬರೋದಿಲ್ಲ. ನೀವು ಅಷ್ಟೇ ಅಲ್ಲ, ನಾವು ಶಿಕ್ಷಕರು ಇಲ್ಲಿ ಬರೋದು ನಿಮ್ಗೆ ಜ್ಞಾನಾರ್ಜನೆ ಮಾಡಿಸ್ತೇವೆ ಅಂತ ಹೇಳ್ಬೋದು. ಸುಳ್ಳದೆಲ್ಲ ಹಿಂದಿನ ಕಾಲದೊಳಗಿತ್ತು. ನಾವು ಇಲ್ಲಿ ಬರೋದಕ್ಕೆ ನಮ್ಮ ಹೊಟ್ಟೆ ಪಾಡಿಲ್ಲ, ಹೊಟ್ಟೆ ತುಂಬಿಕೊಳ್ಳಿ, ಪಗಾರ ಕೊಟ್ಟರೆ ನಾವು ಪಾಠ ಮಾಡ್ತೀವಿ. ಆಮೇಲೆ ನೀವು ಮುಂದೊಂದು ಯಾವುದೋ ಉದ್ಯೋಗ ಸಿಗುತ್ತೆ ಅಂತೇಳಿ ಇಲ್ಲಿ ಕಲಿಯಾಕ್ ಬರ್ತೀರಿ. ಇದು ಇಂದಿನ ಸದ್ಯದ ಸೀಮಿತ ಉದ್ದೇಶ ಶಿಕ್ಷಣದ್ದು. ಆದಷ್ಟು ಅಭಯ ಹೇಳ್ತಾರೆ ಇಂಥ ಉದ್ದೇಶ ಮಾತ್ರ ಅಲ್ಲ, ನಾವು ಈ ವಿಷಯವನ್ನ ನೌಕರಿ ಪಡ್ಕೊಳ್ಳೋಕ್ಕಾಗ್ಲಿ ನಮ್ಮ ಜೀವನಕ್ಕಾಗ್ಲಿ ವೈಯಕ್ತಿಕವಾಗಿ ಬಳಕೆ ಮಾಡ್ಕೊಳ್ಳೋದು ಬೇಡ. ಬದಲಾಗಿ ಭೂಗೋಳಶಾಸ್ತ್ರದ ಉದ್ದೇಶ ಏನಾಗಿರ್ಬೇಕು, ನಾವು ನಿಮ್ಗೆ ಭೌಗೋಳಿಕ ಜ್ಞಾನವನ್ನು ನೀಡುವುದರಿಂದ ಏನ್ ನೀವು ತಿಳಿದುಕೊಳ್ಳಬೇಕು ಅಂತಂದ್ರೆ ಆಕಾಶ ಕಾಯಗಳ ಬಗ್ಗೆ ತಿಳುವಳಿಕಿರ್ಬೇಕು ನಿಮಗೆ. ಗ್ರಹಗಳು, ಉಪಗ್ರಹಗಳು, ಸೂರ್ಯ, ಚಂದ್ರ, ನಕ್ಷತ್ರ ಅಂದ್ರೆ ಆಕಾಶ ಕಾಯಗಳ ಒಟ್ಟಾರೆ ಎಲ್ಲವೂ ಉಲ್ಕೆ, ಧೂಮಕೆ ಏನೇ ಇರ್ಬೋದು ಆ ಆಕಾಶ ಕಾಯಗಳನ್ನ ಕುರಿತು ವಿವರಣೆಯನ್ನು ಮಾಡೋದು ಭೂಗೋಳಶಾಸ್ತ್ರದ ಉದ್ದೇಶವಾಗಿರಬೇಕು. ಜೊತೆಗೆ ಭೂಮಿಯ ಬಗ್ಗೆ ವಿವರಣೆಯನ್ನು ನೀಡಬೇಕು. ಭೂಮಿ ನಮಗ ಎದಕ್ಕೆ ಅನುಕೂಲವಾಗಿದೆ. ನೀವೆಲ್ಲ ರೈತರ ಮಕ್ಕಳು ಇರ್ತೀರಿ. ರೈತರ ಮಕ್ಕಳು ಇದ್ದು ಸಹಿತ ಈಗಿನ ಮಕ್ಕಳಿಗೆ ಅದು ಅನಿವಾರ್ಯ ಏನು ಪ್ರಸಂಗ ಆಗಿದೆ. ನಿಮ್ಮ ತಂದೆ ತಾಯಿಗಳು ಒಕ್ಕಲ್ತನ ಮಾಡ್ತಿರ್ತಾರ, ನಿಮಗೆ ಹೊಲಕ್ಕೆ ಹೋದ್ರ ಯಾವ್ದು ಉಳ್ಳಾಗಡ್ಡಿ, ಯಾವ್ದು ಮೆಣಸಿನ ಗಿಡ, ಯಾವ್ದು ಬದ್ನಿ ಗಿಡ ಅನ್ನೋ ಗೊತ್ತಿರೋದಿಲ್ಲ. ಅದು ನಿಮ್ಗೆ ತಪ್ಪು ಅಂತಲ್ಲ, ಅದು ನೀವು ಏನ್ ಮಾಡೋದಿಲ್ಲ, ಆ ಭೂಮಿಯ ಬಗ್ಗೆ ನಿಮಗೆ ಜ್ಞಾನ ಇರೋದಿಲ್ಲ. ನಾವು ಕೃಷಿ ಎಷ್ಟೋ ಜನ ನಗರದಲ್ಲಿರುವಂತ ಜನರಿಗೆ ಜೋಳ ಹೆಂಗ್ ಬೆಳಿತಾರ, ನೆಲ್ಲಿಕಾಯಿ ಹೆಂಗತಿ, ಕುಂಬಳಕಾಯಿ ಎಲ್ಲಿ ಅನ್ನೋದು ಗೊತ್ತಿರೋದಿಲ್ಲ. ದೆಹಲಿ, ಮುಂಬೈ, ಕಲ್ಕತ್ತಾ, ಬೆಂಗಳೂರು ಇಂಥ ಮಹಾನ್ ನಗರ, ಬೃಹತ್ ನಗರಗಳಲ್ಲಿ ವಾಸ ಮಾಡುವ ಜನರಿಗಿಂದು ಭೂಮಿ ಏನ್ ಬೆಳಿತಾರ, ಏನು ಎಷ್ಟೋ ಜನ ಗೋಧಿ ಹಿಡಿದು ಬರ್ತಾರೆ, ಫ್ಯಾಕ್ಟ್ರಿ ತಯಾರಾಗತ್ತೆ ಅನ್ನುವಂಥ ಒಂದು ಕಲ್ಪನೆ ಹೊಂದಿರ್ತಾರೆ. ಹಾಗಾದ್ರೆ ಭೂಗೋಳಶಾಸ್ತ್ರ ಏನ್ ಮಾಡಬೇಕು, ಭೂಮಿಯ ಬಗ್ಗೆ ವಿವರಣೆ ನೀಡಬೇಕು. ಭೂಮಿ ಮೇಲೆ ಖನಿಜಗಳಿರ್ಬೋದು, ಮಣ್ಣು ಇರ್ಬೋದು, ಅದರ ಮಹತ್ವ ಇರ್ಬೋದು, ಭೂಮಿಯನ್ನು ನಾವು ಹೇಗೆ ಸಂರಕ್ಷಣೆ ಮಾಡ್ಕೊಂಡು ಹೋಗ್ಬೇಕು ಅನ್ನೋದನ್ನು, ಅದರ ಉಪಯೋಗ ಏನು, ಮಾನವನಿಗೆ ಅವಶ್ಯಕತೆ ಏನು, ಅದರ ವಿವರಣೆ ನೀಡುವುದು ಇದರ ಉದ್ದೇಶವಾಗಿರಬೇಕು. ಸಾಗರಗಳ ಬಗ್ಗೆ ವಿವರಣೆ ನೀಡಬೇಕು. ಸಾಗರಗಳು ಮಾನವನಿಗೆ ಅತ್ಯಮೂಲ್ಯವಾದ ಸಂಪನ್ಮೂಲಗಳು. ನಮ್ಮ ಅಂತಾರಾಷ್ಟ್ರೀಯ ವ್ಯಾಪಾರಕ್ಕೆ ಸಾಗರಗಳು ಮಾರ್ಗ ಒದಗಿಸಿಕೊಡ್ತವೆ. ಆಮದು ಮತ್ತು ರಫ್ತು ಪ್ರಕ್ರಿಯೆಗೆ, ವ್ಯಾಪಾರ ಅಭಿವೃದ್ಧಿ ಹೊಂದಲಿಕ್ಕೆ ಸಾಗರೋತ್ಪನ್ನಗಳು, ಮೀನುಗಾರಿಕೆ ಜಗತ್ತಿನ ಇಂದಿನ ಅತಿ ಆರ್ಥಿಕ ಉದ್ಯೋಗವಾಗಿದೆ. ಅದನ್ನ ಹಿಂದೆನೆ ಆ ಸಾಗರಗಳ ಬಗ್ಗೆ ವಿವರಣೆಯನ್ನ ಮಾಡಬೇಕು ಹೋಗೋದಕ್ಕೆ ಸ್ಟ್ಯಾಬ್ ಹೇಳ್ತಾರೆ. ಜೀವಿಗಳು ಮತ್ತು ಸಸ್ಯ ಎರಡಕ್ಕೂ ಸಸ್ಯವರ್ಗಗಳ ಕುರಿತು ವಿವರಣೆಯನ್ನು ನೀಡಬೇಕು ಭೂಗೋಳಶಾಸ್ತ್ರವು. ಎಲ್ಲೆಲ್ಲಿ ಎಂಥ ಸಸ್ಯವರ್ಗ ಇರುತ್ತೆ, ಎಂಥ ಜೀವಿಗಳಿರ್ತವೆ, ಅವರ ಮಹತ್ವ ಏನು ಅನ್ನುವ ವಿವರಣೆಯನ್ನು ಒಳಗೊಂಡಿರಬೇಕು. ಬೆಳೆಗಳು, ಪೃಥ್ವಿ ಮೇಲೆ ಬೇರೆ ಬೇರೆ ಬೆಳೆಗಳು ಬೆಳೀತಾರಲ್ಲ, ಆ ಬೆಳೆಗಳ ಬಗ್ಗೆ ಭೂಗೋಳಶಾಸ್ತ್ರವು ವಿವರಣೆಯನ್ನ ನೀಡಬೇಕು. ಯಾವ ಪ್ರದೇಶದಲ್ಲಿ ಎಂಥ ಬೆಳೆಗಳು ಸೂಕ್ತ
ಥರ್ಡ್ ಸೆಮ್ನೊಳಗೆ ಫೋರ್ತ್ ಸೆಮ್ನೊಳಗೆ ಓದಿರಿ. ಜಿಯೋಗ್ರಫಿ ಆಫ್ ಕರ್ನಾಟಕ, ಜಿಯೋಗ್ರಫಿ ಆಫ್ ಇಂಡಿಯಾದೊಳಗೆ ಕೃಷಿ ಅಂತ ಬರುತ್ತೆ. ಬೆಳೆಗಳು ಬರ್ತಾವೆ ನಿಮಗೆಲ್ಲ. ಅಲ್ಲಿ ಭತ್ತ, ಗೋಧಿ, ಹತ್ತಿ, ಕಬ್ಬು, ಆಮೇಲೆ ತೃಣಧಾನ್ಯಗಳು ಎಲ್ಲ, ಆಮೇಲೆ ಕರ್ನಾಟಕಕ್ಕೆ ಬಂದಾಗ ತೋಟಗಾರಿಕಾ ಬೆಳೆಗಳು, ದ್ರಾಕ್ಷಿ, ಗೋಡಂಬಿ, ತೆಂಗು ಎಲ್ಲ. ಹಾಗಾದ್ರೆ ಈ ಎಲ್ಲಾ ಬೆಳೆಗಳು ನೋಡಿದಾಗ ಉದಾಹರಣೆ ಜೋಳ ಮತ್ತು ಗೋಧಿ ನಮ್ಮ ಆಹಾರ ಧಾನ್ಯಗಳು, ಭತ್ತನ ಆಹಾರ ಧಾನ್ಯ. ಎಲ್ಲಾ ಪ್ರದೇಶಗಳಲ್ಲಿ 3 ಬೆಳೆಗಳು ಬೆಳಲಿಕ್ಕಾಗೋದಿಲ್ಲ. ಎಲ್ಲೆಲ್ಲಿ ಎಂತಹ ವಾಯುಗುಣ ಇರ್ತದೆ, ಪರಿಸರ ಇರ್ತದೆ, ಅಲ್ಲಿ ಅಂತಹ ಬೆಳೆಗಳು ಬೆಳಿಬೇಕು. ಅದನ್ನು ಭೂಗೋಳ ಶಾಸ್ತ್ರವು ವಿವರಣೆ ನೀಡಬೇಕು ಅನ್ನೋದು ಸ್ಟ್ಯಾಬೋ ಅವರ ಒಂದು ವಾದವಾಗಿರುತ್ತದೆ. ಬೆಳೆಗಳ ಬಗ್ಗೆ ವಿವರಣೆಯನ್ನ ನೀಡಬೇಕಾಗ್ತದೆ. ಈಗ ಬಂದು ನಮ್ಮಂತ ಇಲ್ಲೇ ಒಂದ್ ಕಡೆ ನರಸಾಪುರದ ಅಥವಾ ಹಾತಲಗೆರೆ ಹೋಗಿ ನಾವು ಚಹಾದ ಗಿಡ ಹಚ್ತೀವಪ್ಪ ಅಂತಂದ್ರೆ ಇಲ್ಲಿ ಚಹಾದ ಗಿಡ ಬೆಳೆಯೋದಿಲ್ಲ. ಅದು ಬೆಳೆಯೋದು ಪಶ್ಚಿಮ ಘಟ್ಟಗಳಲ್ಲಿ, ಬೆಟ್ಟದ ಇಳಿಜಾರಿನಲ್ಲಿ. ಹಂಗಂತೇಳಿ ಅವರು ನಮ್ಗೆ ಜೋಳ ಬೇಕು ತಡಿ ಅಂತೇಳಿ ಕಾರವಾರ ಸೇರಿಸಿ ಹೊನ್ನಾವರದೊಳಗ ಅಲ್ಲಿ ಜೋಳ ಬಿತ್ತಿದ್ರೆ ಅಲ್ಲಿ ಜೋಳ ಬೆಳೆಯೋದಿಲ್ಲ. ಅದು ಮಲೆನಾಡು ಪ್ರದೇಶ, ಹೆಚ್ಚಿಗೆ ಮಳೆ ಜೋಳ ಕೆಟ್ಟ ಹೋಗಿಬಿಡ್ತೈತಿ. ಹಾಗಾದ್ರೆ ಯಾವ ಪ್ರದೇಶಗಳಿಗೆ ಯಾವ ಬೆಳೆಗಳು ಸೂಕ್ತ ಅದನ್ನು ವಿವರಣೆ ನೀಡಬೇಕು ಅನ್ನುವಂತ ಒಂದು ಹಿನ್ನೆಲೆಯಲ್ಲಿ ಬೆಳೆಗಳ ಬಗ್ಗೆ ವಿವರಣೆಯನ್ನು ನೀಡೋದು ಭೂಗೋಳ ಶಾಸ್ತ್ರದ ಉದ್ದೇಶವಾಗಿರಬೇಕು ಅನ್ನೋದು ಸ್ಟ್ಯಾಬೋ ಅವರ ಒಂದು ವಾದವಾಗಿದೆ. ಇವುಗಳ ಜೊತೆಗೆ ಭೂಮಿಯ ಮೇಲಿರುವಂತಹ ಎಲ್ಲಾ ವಸ್ತುಗಳ ಜ್ಞಾನವನ್ನ ಭೂಗೋಳ ಶಾಸ್ತ್ರವನ್ನು ನೀಡುವುದು ಅವಶ್ಯಕ ಅನ್ನುವಂತಹ ಒಂದು ಅಭಿಪ್ರಾಯವನ್ನ ಸ್ಟ್ಯಾಬೋ ಅವರು ತಮ್ಮ ಜಿಯೋಗ್ರಾಫಿಯಾ ಅನ್ನುವಂಥ ಒಂದು ಮಹತ್ವದ ಕೃತಿಯಲ್ಲಿ ವಿವರಣೆಯನ್ನ ನೀಡಿದ್ದಾರೆ. ಮುಂದೆ ಸ್ಟ್ಯಾಬೋ ಅವರು ವಲಸೆಯ ಬಗ್ಗೆಯೂ ಸಹಿತ ವಿವರಿಸಿದ್ದಾರೆ. ವಲಸೆಯ ಬಗ್ಗೆನೂ ಅವರು ಅಧ್ಯಯನ ಮಾಡಿದ್ದಾರೆ. ವಲಸೆಯಿಂದ ಜನಜೀವನದಲ್ಲಿ ಜನರಲ್ಲಿ ಕಂಡುಬರುವಂತಹ ಸಮರೂಪತೆ ಮತ್ತು ವಿಷಮ ರೂಪತೆಯನ್ನ ಕುರಿತು ಅವರು ವಿವರಿಸಿದ್ದಾರೆ. ವಲಸೆ ಅಂತಂದ್ರೆ ವ್ಯಕ್ತಿಯು ಅಥವಾ ಒಂದು ಸಮುದಾಯವು ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಹೋಗೋದು, ಅಲ್ಲಿ ಹೋಗಿ ಸ್ಥಿರವಾಗಿ ನೆಲೆಸಬೇಕು, ಇದನ್ನ ಬಿಟ್ಟು ಹೋಗ್ಬೇಕು, ವಲಸೆ. ಅದರ ವ್ಯಾಖ್ಯೆ ಏನಪ್ಪಾ ಅಂತಂದ್ರೆ ವ್ಯಕ್ತಿಯು ಒಂದು ಸ್ಥಳವನ್ನು ಬಿಟ್ಟು ಮತ್ತೊಂದು ಸ್ಥಳಕ್ಕೆ ಹೋಗಿ ನೆಲೆಸುವುದನ್ನು ವಲಸೆ ಅಂತ ಕರೆಯಲಾಗುತ್ತದೆ. ಈಗ ನಾವು ಗದಗ ಬಿಟ್ಟು ಬೆಂಗಳೂರಿಗೆ ಹೋಗಿ ಸ್ಥಿರವಾಗಿ ಅಲ್ಲೇ ನೆಲೆಸಬೇಕು, ವಲಸೆ. ಅದು ಬಿಟ್ಟು ನಾವು ಡೈಲಿ ಹೋಗಿ ವಾರಕ್ಕೊಮ್ಮೆ ಹೋಗಿ ಬಂದ್ರೆ ಅಲ್ಲ. ವಲಸೆ ಅಂತಂದ್ರೆ ಒಂದು ಪ್ರದೇಶವನ್ನು ಬಿಟ್ಟು ಮತ್ತೊಂದು ಪ್ರದೇಶಕ್ಕೆ ಹೋಗಿ ನಾವು ನೆಲೆಸಿದರೆ ಅದು ವಲಸೆ ಅಂತ ಕರಿತೇವೆ. ಹಾಗಾದ್ರೆ ಅಂತ ವಲಸೆಯಿಂದ ಮಾನವನ ಜೀವನ ವಿಧಾನದಲ್ಲಿ ಕಂಡುಬರುವಂತಹ ಸಮರೂಪತೆಯನ್ನು, ವಿಷಮ ರೂಪತೆಯನ್ನು ಅನ್ನುವುದನ್ನ ಅವರು ವಿವರಣೆಯನ್ನ ನೀಡುತ್ತಾರೆ. ಆ ವಲಸೆ ಇಲ್ಲಿ ಸಮರೂಪತೆ ಏಕರೂಪತೆ ಏನು? ಈಗ ನಾವು ಒಂದ್ ಕಡೆ ಹೋಗಿ ನೆಲೆಸಿದೀಪ ಅಂತಂದ್ರೆ ಅಲ್ಲಿ ಸಮರೂಪತೆ ಕಂಡು ಬರ್ತದೋ ವಿಷಮ ರೂಪತೆ ಕಂಡು ಬರ್ತದೋ ಅಂತೇಳಿ. ಈ ಉದಾಹರಣೆಗೆ ನಾವು ಸಮೀಪದ ಸ್ಥಳಕ್ಕೆ ಹೋಗಿ ನೆಲೆಸಿದ್ರೆ ಅಲ್ಲಿ ವಿಷಮ ರೂಪತೆ ಕಂಡು ಬರೋದಿಲ್ಲ. ಉದಾಹರಣೆ ನಾವು ಗದಗ ನಗರವನ್ನು ಬಿಟ್ಟು ಹುಬ್ಬಳ್ಳಿ ನಗರಕ್ಕೆ ಹೋಗಿ ನೆಲೆಸಿದ್ರೆ ಅಥವಾ ಇಲ್ಲಿ ಪಕ್ಕದಲ್ಲಿ ಬಾಗಲಕೋಟೆ ನಗರಕ್ಕೆ ಹೋಗಿ ನೆಲೆಸಿದೀಪ ಅಂತಂದ್ರೆ ಹಾವೇರಿ ನಗರಕ್ಕೆ ಹೋಗಿ ನೆಲೆಸಿದ್ರೆ ಅಷ್ಟೊಂದು ವ್ಯತ್ಯಾಸ ಕಂಡು ಬರೋದಿಲ್ಲ. ಅಲ್ಲಿ ಹೆಚ್ಚು ಕಡಿಮೆ 2 ಪ್ರದೇಶಗಳಲ್ಲಿ ಸಮರೂಪತೆ ಕಂಡು ಬರ್ತದೆ. ಇನ್ನು ವಿಷಮ ರೂಪತೆ ಅಂತಂದ್ರೆ ನಾವು ಗದಗನ್ನು ಬಿಟ್ಟು ಗುಲ್ಬರ್ಗಾ ಜಿಲ್ಲೆ, ಬೀದರ್ ಜಿಲ್ಲೆಗೆ ಹೋಗಿ ನೆಲೆಸಿದೀಪ ಅಂತಂದ್ರೆ ಅಲ್ಲಿ ವಿಷಮ ರೂಪತೆ ಕಂಡು ಬರ್ತದೆ. ಯಾಕೆ ವಿಷಮ ರೂಪತೆ ಅಂತಂದ್ರೆ ನಾವು ಅಲ್ಲಿ ಬದುಕಲಿಕ್ಕೆ ತೊಂದರೆಯಾಗಿ ಬಿಡುತ್ತೆ. ಕಾರಣ ಅಂತಂದ್ರೆ ನಮ್ಮಲ್ಲಿ ಉಷ್ಣಾಂಶ ಕಡಿಮೆ ಇರ್ತದೆ, ಅಲ್ಲಿ ಉಷ್ಣಾಂಶ ಅಧಿಕವಾಗಿರ್ತದೆ. ಅಲ್ಲಿ ಜನ ಅದಕ್ಕೆ ಹೊಂದಿಕೊಂಡಿರ್ತಾರೆ, ಇಲ್ಲಿ ನಾವು ಇದಕ್ಕೊಂಡಿರ್ತೇವೆ. ನಾವು ಅಲ್ಲಿ ಹೋಗ್ಬೇಕು ಅಂದ್ರೆ ವಿಷಮ ರೂಪತೆ ಕಂಡು ಬರ್ತದೆ. ಇನ್ನು ಅದನ್ನ ಬಿಟ್ಟು ನಾವು ಕರಾವಳಿ ಪ್ರದೇಶಕ್ಕೆ ಹೋಗಿ ನೆಲೆಸಿದೀಪ ಅಂತಂದ್ರೆ ಸಂಪೂರ್ಣ ವಿಷಮ ರೂಪತೆ. ಅಲ್ಲಿರುವಂತ ಆಹಾರ ಪದ್ಧತಿನೇ ಬೇರೆ, ನಮ್ಮ ಆಹಾರ ಪದ್ಧತಿನೇ ಬೇರೆ. ನಾವು ರೊಟ್ಟಿ, ಖಾರ, ಎಣ್ಣೆ, ಬದ್ನಿಕಾಯಿ, ಹೀರೆಕಾಯಿ ಇಂಥವು ತಿನ್ನೋರು. ಅವರು ಕೇವಲ ಅನ್ನ, ಮೀನು ಇವುಗಳು ತಿನ್ನೋರು. ಅವ್ರಿಗೆ ನಮಗೆ ಹೊಂದೋದಿಲ್ಲ. ಹೀಗೆ ಸಮರೂಪತೆ ಮತ್ತು ವಿಷಮ ರೂಪತೆ ಹೇಗೆ ಕಂಡು ಬರ್ತದೆ ಅನ್ನೋದನ್ನ ವಲಸೆಯಲ್ಲಿ ಇವರು ವಿವರಣೆಯನ್ನ ನೀಡಿದ್ದಾರೆ. ಜೊತೆಗೆ ಇತಿಹಾಸ ಮತ್ತು ಭೂಗೋಳ ಶಾಸ್ತ್ರದ ನಿಕಟ ಸಂಬಂಧವನ್ನು ಇವರು ಪ್ರತಿಪಾದನೆ ಮಾಡಿದ್ದಾರೆ. ಇವರು ಐತಿಹಾಸಿಕ ಭೂಗೋಳ ಶಾಸ್ತ್ರಜ್ಞರು ಸ್ಟ್ಯಾಬೋ. ಹಾಗಾದ್ರೆ ಇತಿಹಾಸ, ಭೂಗೋಳ ಈ 2 ವಿಷಯಗಳು ಪರಸ್ಪರ ನಿಕಟ ಸಂಬಂಧವನ್ನು ಹೊಂದಿವೆ ಅಂತ ಸ್ಟ್ಯಾಬೋ ಹೇಳಿದ್ದಾರೆ. ಅವರ ಪ್ರಕಾರ ಐತಿಹಾಸಿಕ ಅಂಶಗಳ ಮೇಲೆ, ಮಾನವನ ಜೀವನ ವಿಧಾನದ ಮೇಲೆ ಪ್ರಾಕೃತಿಕ ಪರಿಸರದ ಪ್ರಭಾವವು ಅಧಿಕವಾಗಿದೆ. ಪ್ರಾಕೃತಿಕ ಪ್ರಭಾವದಿಂದ ಐತಿಹಾಸಿಕ ಘಟನೆಗಳು ಸಂಭವಿಸುತ್ತವೆ ಎನ್ನುವುದು ಅವರ ಒಂದು ವಾದವಾಗಿದೆ. ಹಾಗಾದ್ರೆ ಇತಿಹಾಸಕ್ಕೂ ಮತ್ತು ಭೂಗೋಳ ಶಾಸ್ತ್ರಕ್ಕೂ ಪರಸ್ಪರವಾದ ನಿಕಟವಾದ ಸಂಬಂಧವಿದೆ. ಎರಡೂ ಅತ್ಯಂತ ಪ್ರಾಚೀನ ವಿಷಯಗಳೇ, ಸಾವಿರಾರು ವರ್ಷಗಳ ದೀರ್ಘ ಹಿನ್ನೆಲೆಯನ್ನು ಹೊಂದಿರುವಂತಹ ವಿಷಯಗಳೇ. ಹಾಗಾದ್ರೆ ಹೇಗೆ ಪರಸ್ಪರ ಒಂದಕ್ಕೊಂದು ಸಂಬಂಧವನ್ನು ಹೊಂದಿವೆ ಅಂತ ನೋಡಿದ್ರೆ, ನಾವು ಚಿಕ್ಕ ಉದಾಹರಣೆ ನೋಡಿದ್ರೆ ಭಾರತದ ಮೇಲೆ ಹಿಂದಿನಿಂದಲೂ ಬೇರೆ ಬೇರೆ ಪ್ರದೇಶದವರು ದಾಳಿ ಮಾಡ್ತಾ ಬಂದಿದ್ದಾರೆ. ದಾಳಿ ತುತ್ತಾಗ್ತಾ ಬಂತು. ಭಾರತ ಸ್ವತಂತ್ರ
ಆಳ್ವಿಕೆಯಲ್ಲಿ ಅಲ್ಲಿ ಯಾರ್ಯಾರು ಮಧ್ಯಪ್ರಾಚ್ಯದಿಂದ ಬಂದರು, ಆಮೇಲೆ ಅಲೆಕ್ಸಾಂಡರ್ ಆಳ್ವಿಕೆ ಹೋಗ್ತೇವೆ, ಆಮೇಲೆ ಮೊಹಮ್ಮದ್ ಗಜನಿ ಇಸ್ಲಾಂ ದೊರೆಗಳು ಆಳ್ವಿಕೆ ಮಾಡಿದರು, ಆಮೇಲೆ ಚೆಂಗಿಸ್ ಖಾನ್ ಆಳ್ವಿಕೆ ಬರುತ್ತಾ, ಹೀಗೆ ಭಾರತವಲ್ಲದೆ ಹೊರಗಿನ ಜನರು ಬಂದು ಭಾರತವನ್ನ ಆಳ್ವಿಕೆ ಮಾಡಿದರು, ಇದ್ರ ಮೇಲೆ ಆಕ್ರಮಣ ಯುದ್ಧಗಳನ್ನು ಮಾಡಿದರು. ಹಾಗಾದ್ರೆ ಬೇರೆ ಪ್ರದೇಶ ಜನರು ಇಲ್ಲಿ ಬಂದು ಐತಿಹಾಸಿಕ ಅಂಶವನ್ನು ನೋಡಿದಾಗ ದಾಳಿಯನ್ನು ಮಾಡಿರಲ್ಲ. ಆ ಎಲ್ಲಾ ದಾಳಿಗಳು ಕೇವಲ ಉತ್ತರ ಭಾರತಕ್ಕೆ ಮಾತ್ರ ಸೀಮಿತವಾಗಿವೆ ವಿನಃ ದಕ್ಷಿಣ ಭಾರತದ ಮೇಲೆ ಹೊರಗಿನ ಪ್ರದೇಶದವರು ದಾಳಿ ಮಾಡಿದ್ದು ಅಪರೂಪ. ಮೊಹಮ್ಮದ್ ಗಜನಿ, ಮೊಹಮ್ಮದ್ ಗೋರಿ ಭಾರತದ ಮೇಲೆ ಎಷ್ಟೆಷ್ಟೋ ಬಾರಿ 17 ಬಾರಿನ ದಾಳಿ ಮಾಡಿರುವಂತಹ ಚೆಂಗೀಸ್ ಖಾನ್ ದಾಳಿ, ಅಲೆಕ್ಸಾಂಡರ್ ದಾಳಿ ಅಂತ ದಾಳಿ ಇತಿಹಾಸದಲ್ಲಿ ಓದ್ತೇವೆ. ಚೆಂಗೀಸ್ ಖಾನ್ ಅವನು ಉತ್ತರ ಭಾರತಕ್ಕೆ ಬಂದ ಪುನಃ ಹೊಳ್ಳಿ ಹೋಗಿಬಿಟ್ಟಂತವಲ್ಲ, ಆದ್ರೆ ದಕ್ಷಿಣ ಭಾರತಕ್ಕೆ ಆತ ಬರಲಿಲ್ಲ. ಅದು ಯಾಕೆ ಬರಲಿಲ್ಲಪ್ಪ ಅಂತಂದ್ರೆ ಉತ್ತರ ಭಾರತ ಮತ್ತು ದಕ್ಷಿಣ ಭಾರತದ ನಡುವೆ ಒಂದು ಪರ್ವತ ಸರಣಿ ಕಂಡು ಬರುತ್ತೆ, ವಿಂಧ್ಯ, ಸಾತ್ಪುರ, ರಾಜಮಹೇಂದ್ರ ಅನ್ನುವಂಥ ಬೆಟ್ಟಗಳು. ಆ ಬೆಟ್ಟವನ್ನು ದಾಟಿ ಈ ಕಡೆ ಬರ್ಲಿಕ್ಕೆ ಅವರಿಗೆ ಸಾಧ್ಯವಾಗಲಿಲ್ಲ. ಅಕಸ್ಮಾತ್ ಅವ್ರ ಈ ಕಡೆ ಬಂದಿದ್ದು ಏನಾಗ್ತಿತ್ತಪ್ಪ ಅಂದ್ರೆ, ಅಥವಾ ಉತ್ತರ ಭಾರತದ ಮೇಲೆ ಯಾಕೆ ನಿರಂತರ ದಾಳಿಗಳಾದವು ಅಂತಂದ್ರೆ ಉತ್ತರ ಭಾರತವು ಅತ್ಯುತ್ತಮವಾದ ವಾಯುಗುಣವನ್ನು ಹೊಂದಿರುವ ಪ್ರದೇಶವಾಗಿತ್ತು. ಏಕೆಂದರೆ ಅಲ್ಲಿ ಸಿಂಧೂ, ಗಂಗಾ, ಬ್ರಹ್ಮಪುತ್ರ ನದಿಯ ವಿಶಾಲವಾದ ಪೈರಿತ್ತು. ಅಖಂಡ ಭಾರತವನ್ನು ನೋಡಿದಾಗ ಅಲ್ಲಿ ನಿರಂತರವಾಗಿ ನೀರು ಪೂರೈಕೆ ಆಗ್ತಿತ್ತು, ಫಲವತ್ತಾದ ಮಣ್ಣು ಇತ್ತು, ಸಮತಟ್ಟಾದ ಪ್ರದೇಶ ಇರುವುದರಿಂದ ಅಲ್ಲಿ ವಸತಿಗಳು, ಸಾರಿಗೆ ಸಂಪರ್ಕ ಮಾಧ್ಯಮಗಳು, ವ್ಯಾಪಾರ, ವಾಣಿಜ್ಯ, ಕೃಷಿ ಎಲ್ಲಾ ವಿಷಯಗಳಿಂದಲೂ ಸರ್ವತೋಮುಖವಾಗಿ ತೀವ್ರವಾಗಿ ಬೆಳವಣಿಗೆ ಹೊಂದಲಿಕ್ಕೆ ಸಾಧ್ಯತೆ ಉತ್ತರ ಭಾರತದಲ್ಲಿ ಇತ್ತು. ಹಾಗಾಗಿ ಹೆಚ್ಚು ಕಡಿಮೆ ಹೊರಗಿಂದ ಬಂದಂತಹ ಒಂದು ಜನರು ಭಾರತದ ಮೇಲೆ ದಾಳಿ ಮಾಡುವ ಉದ್ದೇಶ ವ್ಯಾಪಾರಕ್ಕಾಗಿ ಬಂದರು, ಇಲ್ಲಿರುವಂತಹ ಸಂಪತ್ತಿಗೆ ಮನಸ್ಸೊತ್ತು ಇಲ್ಲೇ ಅವರು ವಾಸ್ತವ್ಯ ಹೂಡಿದರು, ಹೊಸದಾದ ಸ್ಥಾಪನೆ ಮಾಡಿದರು. ಇಲ್ಲೆಲ್ಲ ವ್ಯಾಪಾರದ ಮೂಲಕ ಈ ಪ್ರದೇಶವನ್ನು ಆಳ್ವಿಕೆ ಮಾಡಿ ಹೋದರು. ಅಷ್ಟು ದಾಳಿಗಳು ದಕ್ಷಿಣ ಭಾರತದ ಮೇಲೆ ಆಗಿಲ್ಲ. ಕಾರಣ ಅಂತಂದ್ರೆ ದಕ್ಷಿಣ ಭಾರತವು ಸಮತಟ್ಟಾದ ಮೈದಾನವಲ್ಲ. ಇಲ್ಲಿ ಮೈದಾನ ಪ್ರದೇಶ ಪರಿಗಣಿಸಿದ್ರೆ ಉತ್ತರ ಭಾರತ ಮೈದಾನ ಇಲ್ಲ. ಇಲ್ಲಿ ಬೆಟ್ಟ, ಗುಡ್ಡ, ತಗ್ಗು, ದಿಣ್ಣೆ, ಏರಿತಗಳು, ಅದರಲ್ಲಿ ಸ್ವಲ್ಪ ಇಕ್ಕಟ್ಟಾದ ಪಟ್ಟಿಯಂತೆ ಮೈದಾನ ಅಂದ್ರೆ ಒಟ್ಟಾರೆ ಪ್ರಸ್ಥಭೂಮಿ ಸ್ವರೂಪ. ಅಂದ್ರೆ ಉಷ್ಣಾಂಶ ಇಲ್ಲಿ ಅಧಿಕವಾಗಿದೆ. ಹಾಗಾಗಿ ಆ ಹೊರಗಿಂದ ಬಂದಂತ ಜನರು ಹೆಚ್ಚು ಕಡಿಮೆ ಅವ್ರು ಶೀತವಲಯ ಮತ್ತು ಸಂಶೀತೋಷ್ಣ ವಲಯದಿಂದ ಬಂದಂತವರು ಅವ್ರೇನಾದ್ರು ದಕ್ಷಿಣ ಭಾರತ ಬಂದಿದ್ರೆ ಇಲ್ಲಿ ಉಷ್ಣಾಂಶಕ್ಕೆ ಅವರಿಗೆ ತಡ್ಕೊಳ್ಳಿಕ್ಕೆ ಆಗ್ತಿರ್ಲಿಲ್ಲ. ಇದು ಏನಪ್ಪಾ ಅಂತಂದ್ರೆ ಐತಿಹಾಸಿಕ ಘಟನೆಗಳ ಮೇಲೆ ಭೌಗೋಳಿಕ ಅಂಶಗಳು, ಪ್ರಾಕೃತಿಕ ಪ್ರಭಾವ ಹೇಗಿದೆ ಅಂತ. ಅದನ್ನ ಹೇಳ್ತೇನೆ. ಈಗ ನಾವು ಗದಿನವ್ರು ಹೋಗಿ ಬೀದರ್, ರಾಯಚೂರು, ಗುಲ್ಬರ್ಗದ ಹೋಗಿ ವಾಸ ಮಾಡಿದ್ರೆ ಒಂದು ವಾರದೊಳಗ ನಮ್ಮ ಅನಾರೋಗ್ಯ ಉಂಟಾಗುತ್ತೆ ಅಲ್ಲಿರುವಂತಹ ಅತ್ಯಧಿಕ ಉಷ್ಣತೆಯಿಂದಾಗಿ. ಈ ಒಂದು ಉದಾಹರಣೆ ಈಗ ಹಿಂದೊಮ್ಮೆ ಭಾರತದಲ್ಲಿ ಟೆಸ್ಟ್ ಮಾಡಲಿಕ್ಕೆ ಅಂದ್ರೆ ಪ್ರಾಕೃತಿಕ ಪ್ರಭಾವ ಜೀವಿಗಳ ಮೇಲೆ ಹೇಗಿರ್ತ, ಐತಿಹಾಸಿಕ ಅಂಶದ ಮೇಲೆ ಹೇಗಿರ್ತೇವೆ. ಡೆನ್ಮಾರ್ಕ್ ಹೈನುಗಾರಿಕೆಯಲ್ಲಿ ಅಭಿವೃದ್ಧಿ ಹೊಂದಿರುವಂತಹ ಪ್ರದೇಶ. ಡೆನ್ಮಾರ್ಕ್ನಾಗಿದ್ದ ಆಕಳುಗಳನ್ನು ತಗೊಂಡು ಬಂದು ಚೆನ್ನೈದೊಳಗ ಅವುಗಳು ಹಿಡ್ಲಿಕ್ಕೆ ಹೋದ್ರೆ ಕಾಲಕ್ರಮ ರಕ್ತ ಹಿಂಡಿರುವಂಥವು. ಕಾರಣ ಏನಪ್ಪಾ ಅಂದ್ರೆ ಚೆನ್ನೈನಲ್ಲಿರುವ ಉಷ್ಣಾಂಶ ಡೆನ್ಮಾರ್ಕ್ನಲ್ಲಿರುವಂತಹ ಉಷ್ಣಾಂಶ ಅಜಗಜಾಂತರ. ಆ ಆಕಳುಗಳು ಕೇವಲ ಡೆನ್ಮಾರ್ಕ್ಗೆ ಮಾತ್ರ ಸೀಮಿತ. ಅವನು ತಗೊಂಬಂದು ಭಾರತಕ್ಕೆ ತಂದ್ರ ಇಲ್ಲಿ ಉಷ್ಣಾಂಶಕ್ಕೆ ಅವುಗಳು ಹೊಂದಿಕೊಳ್ಳೋದಿಲ್ಲ. ಹಂಗೆ ನಾವು ಡೆನ್ಮಾರ್ಕಿನ ಇತಿಹಾಸ ನೋಡಿ ನಾವು ಹೈನುಗಾರಿಕೆ ಅಭಿವೃದ್ಧಿ ಪಡಿಸ್ಬೇಕಂತಂದ್ರೆ ಅವರಷ್ಟು ಅಭಿವೃದ್ಧಿ ಪಡಿಸ್ಲಿಕ್ಕೆ ಆಗೋದಿಲ್ಲ. ಸ್ಥಳೀಯವಾಗಿ ನಾವು ಅಭಿವೃದ್ಧಿ ಪಡಿಸ್ಕೋಬಹುದು ಸಾಧ್ಯವಿದ್ದ ಮಟ್ಟಿಗೆ. ಹೀಗೆ ಒಟ್ಟಾರೆ ಏನಪ್ಪಾ ಅಂತಂದ್ರೆ ಐತಿಹಾಸಿಕ ಅಂಶಗಳ ಮೇಲೆ ಪ್ರಾಕೃತಿಕ ಅಂಶಗಳು ಪ್ರಭಾವ ಬೀರುತ್ತವೆ. ಹಾಗಾಗಿ ಇತಿಹಾಸ ಮತ್ತು ಭೂಗೋಳ ಶಾಸ್ತ್ರ ಎರಡು ಪರಸ್ಪರ ನಿಕಟ ಸಂಬಂಧವನ್ನು ಹೊಂದಿವೆ ಅನ್ನೋದನ್ನ ಅವರು ವಿವರಿಸಿದ್ದಾರೆ. ಇದಕ್ಕ ಒಂದು ನಿದರ್ಶನ ನೀಡ್ತಾರೆ ಅವರು. ಪ್ರಾಕೃತಿಕ ಅಂಶಗಳ ಪ್ರಭಾವ ಮಾನವನ ಮೇಲೆ ಅಥವಾ ಒಂದು ಪ್ರದೇಶದ ಮೇಲೆ ಅಥವಾ ಒಂದು ಪ್ರದೇಶದ ಹಿಸ್ಟ್ರಿ ಮೇಲೆ, ಇತಿಹಾಸದ ಮೇಲೆ ಹೇಗೆ ಪ್ರಭಾವ ಬೀರುತ್ತದೆ ಅಂತಂದ್ರೆ ಅವರು ಆಗ ಇಟಲಿಯ ಪರಿಸ್ಥಿತಿಯನ್ನ ನಿದರ್ಶನ ನೀಡ್ತಾರೆ. ಏನ್ ಹೇಳ್ತಾರೆ ಸ್ಟ್ಯಾಬೋ, ಇಟಲಿಯು ವಿಶೇಷ ರಕ್ಷಕ ಸ್ಥಾನವನ್ನು ಹೊಂದಿದೆ. ಲೊಕೇಶನ್ ಅಂತ ಹೇಳ್ತೇವೆ ನಾವು. ನಮ್ಮ ಭಾರತ ಪರ್ಯಾಯ ದ್ವೀಪ ಸ್ಥಾನ ಅಂತ ಕರಿತೇವೆ ನಾವು, ಪೆನಿನ್ಸುಲಾರ್ ಲೊಕೇಶನ್ ಅಂತೇಳಿ. ಆಮೇಲೆ ದ್ವೀಪ ಸ್ಥಾನ ಅಂತ ಇರ್ತಾರೆ, ಆಮೇಲೆ ಖಂಡಾಂತರ ಸ್ಥಾನ ಅಂತ ಇರ್ತಾರೆ. ಆದ್ರೆ ಇಟಲಿಯು ವಿಶೇಷ ರಕ್ಷಿತ ಸ್ಥಾನವಾಗಿದೆ. ಯಾಕಂತಂದ್ರೆ ಇದು ಪ್ರಾಕೃತಿಕ ಅಂಶ ಅಂತ ಸ್ಥಾನದೊಳಗೆ ಐತಿ, ಅದು ರಕ್ಷಣೆ ಹೊಂದಿದೆ. ಅದು ವಿಶೇಷ ರಕ್ಷಿತ ಸ್ಥಾನವನ್ನು ಹೊಂದಿರುವ ಕಾರಣ ಇಟಲಿ ಪ್ರಗತಿಶೀಲವಾಗಿದೆ, ಅಭಿವೃದ್ಧಿ ಕಂಡು ಬರ್ತದೆ. ಅಲ್ಲಿ ಇಟಲಿಯು ಅಂದು ರಾಜಕೀಯ ಶಕ್ತಿ ಕೇಂದ್ರವಾಗಿತ್ತು. ರಾಜಕೀಯ ಶಕ್ತಿ ಕೇಂದ್ರವಾಗಿದ್ದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಅದರ ಸ್ಥಾನ. ಹಾಗಾಗಿ ಸ್ಥಾನ ಏನು? ಪ್ರಾಕೃತಿಕ ಅಂಶ. ಇನ್ನ ಇಟಲಿಯು ಅತ್ಯಂತ ರಕ್ಷಣೆಯನ್ನು ಹೊಂದಿರುವಂತಹ ಪ್ರದೇಶ, ಯಾಕೆಂದ್ರೆ ಅದಕ್ಕೆ ಅದು ವಿಶೇಷ ರಕ್ಷಿತ ಸ್ಥಾನವೇ ಕಾರಣ. ಇನ್ನು ಇಟಲಿಯಲ್ಲಿ ಬಂದರುಗಳು ಅಭಿವೃದ್ಧಿ ಹೊಂದಿವೆ. ಆ ಬಂದರುಗಳು ಅಭಿವೃದ್ಧಿ ಹೊಂದಿರುವುದರಿಂದ ಅವರು ವ್ಯಾಪಾರ, ವಾಣಿಜ್ಯ ಮತ್ತು ಸುತ್ತಲಿನ ಪ್ರದೇಶಗಳ ಜೊತೆಗೆ ಸಂಪರ್ಕ, ಆಮೇಲೆ ವ್ಯಾಪಾರ ವಹಿವಾಟುಗಳು ಅಭಿವೃದ್ಧಿ ಹೊಂದಲಿಕ್ಕೆ ಕಾರಣವಾಗ್ತವೆ. ವಾಯುಗುಣ ಅದು ಉತ್ತಮ ವಾಯು
ವಾತಾವರಣವನ್ನು ಹೊಂದಿದೆ ಮತ್ತು ಉತ್ತಮವಾದ ಭೂಸ್ವರೂಪವನ್ನು ಹೊಂದಿದೆ. ಹಾಗಾದರೆ ಈ ಎಲ್ಲ ಅಂಶಗಳು ಅಲ್ಲಿ ವಿಶೇಷ ರಕ್ಷಿತ ಸ್ಥಾನವನ್ನು ಹೊಂದಿರುವುದರಿಂದ ಕಂಡು ಬರ್ತವೆ. ಹಾಗಾದರೆ ಈ ವಿಶೇಷ ರಕ್ಷಿತ ಸ್ಥಾನದಿಂದಾಗಿ ಇಟಲಿಯನ್ನರು ಪ್ರಗತಿಶೀಲರಾಗಿದ್ದಾರೆ. ಅದೊಂದು ರಾಜಕೀಯ ಶಕ್ತಿ ಕೇಂದ್ರವಾಗಿದೆ, ಅದೊಂದು ರಕ್ಷಣಾತ್ಮಕ ಕೇಂದ್ರವಾಗಿದೆ. ಅಲ್ಲಿ ಬಂಧುಗಳಿರುವುದರಿಂದ ವ್ಯಾಪಾರ, ವಾಣಿಜ್ಯ, ಅಂತಾರಾಷ್ಟ್ರೀಯ ಸಂಬಂಧಗಳು ಅಭಿವೃದ್ಧಿ ಹೊಂದಿವೆ. ಜೊತೆಗೆ ಅಲ್ಲಿರುವಂತಹ ವಾಯುಗುಣ ಮತ್ತು ಅಲ್ಲಿರುವಂತಹ ಭೂಸ್ವರೂಪಗಳು ಅತ್ಯಂತ ಉತ್ತಮವಾಗಿವೆ, ಪೂರಕವಾಗಿವೆ. ಅವು ಪೂರಕವಾಗಿರುವುದರಿಂದ, ಉತ್ತಮವಾಗಿರುವುದರಿಂದ ಇಟಲಿಯನ್ನರು ಆನಂದಿತರಾಗಿದ್ದಾರೆ ಅಂತ ಹೇಳ್ತಾರೆ. ಹಾಗಾದ್ರೆ ಅವ್ರ ಆನಂದದಲ್ಲಿ ಇರಲಿಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ಭೌಗೋಳಿಕ ಸ್ಥಾನನೇ ಅದಕ್ಕೆ ಕಾರಣ. ಈಗ ನಾವು ಭಾರತೀಯರು ಎಲ್ಲರೂ ದಕ್ಷಿಣ ಭಾರತಕ್ಕೆ ಬಂದ್ರೆ ನಾವೆಲ್ಲ ನಮ್ಮ ರೈತರು ನೋಡಿದ್ರೆ ಭಾರತವು ಇಂದಿಗೂ 70-75% ಕೃಷಿಯನ್ನೇ ನೇರವಾಗಿ ಅವಲಂಬಿಸುವಂತ ಜನ ಕಂಡು ಬರ್ತೇವೆ. ನಮ್ಮ ರೈತರು ಎಷ್ಟರ ಮಟ್ಟಿಗೆ ಆನಂದಿತರಾಗಿದ್ದಾರೆ ಇಲ್ಲ. ಯಾಕೆಪ್ಪ ಅಂದ್ರೆ ನಮ್ಮ ಭಾರತ ಸ್ಥಾನ ಆ ರೀತಿಯಾಗಿದೆ. ಸುಮ್ಮನೆ ಯಾವುದೇ ಸರ್ಕಾರಗಳು ಬರ್ತಾವ, ಯಾವುದೇ ಸರ್ಕಾರಗಳು ಹೋಗ್ತಾವ, ನಾ ಹಂಗ್ ಮಾಡಿದೆ, ನಾ ಹಿಂಗ್ ಮಾಡಿದೆ, ಅವು ಎದಕ್ಕೂ ಏನು ಆಗೋದಿಲ್ಲ. ಇದು ಒಂದು ಮೂಲ ಅಂಶ ಏನಪ್ಪಾ ಅಂತಂದ್ರೆ ಯಾವುದೇ ಸರ್ಕಾರ ಬರಲಿ ಹೋಗಲಿ, ನಮ್ಮದು ಏನೈತಪ್ಪ ಅಂತಂದ್ರೆ ಪ್ರಾಕೃತಿಕ ಪ್ರಭಾವ ಇಲ್ಲಿರುವಂತ ಕೃಷಿಯ ಮೇಲೆ ಪ್ರತಿಕೂಲವಾಗಿದೆ. ನಮ್ಮ ಕೃಷಿಯು ನೇರವಾಗಿ ಮನ್ಸೂನನ್ನು ಅವಲಂಬಿಸಿರುವಂತಹ ಕೃಷಿಯಾಗಿದೆ. ಸರಿಯಾಗಿ ಮಳೆಯಾದರೆ ಮಾತ್ರ ನಮ್ಮ ಕೃಷಿ ಅಭಿವೃದ್ಧಿ ಹೊಂದುತ್ತಾ ನಮ್ಮ ರೈತರು ಆನಂದದಿಂದ ಇರ್ತಾರೆ. ನಮ್ಮೆಲ್ಲ ಆಗೋದಿಲ್ಲ, ಬಟನ್ ಹಾಕಿ ಮಳೆ ಆಗಬೇಕು, ಬಂದ್ ಮಾಡಿ ಹೋಗ್ಬೇಕಂತ ಇರೋದಿಲ್ಲ. ಒಮ್ಮೆಲ್ಲ ಅವಶ್ಯಕ್ಕಿಂತ ಕಡಿಮೆ ಮಳೆ ಆಗುತ್ತಾ ಬರಗಾಲ ಬೀಳ್ತದೆ, ಒಮ್ಮೆ ಅವಶ್ಯಕ್ಕಿಂತ ಹೆಚ್ಚಿಗೆ ಮಳೆ ಆಗುತ್ತಾ ಮಹಾಪೂರ ಬಂದು ಇಂಥ ಬೆಳೆಗಳು ಕೊಚ್ಕೊಂಡು ಹೋಗ್ತವೆ. ಹಾಗಾಗಿ ಇಂತಹ ಒಂದು ಪ್ರತಿಕೂಲ ವಾತಾವರಣದಿಂದಾಗಿ ನಮ್ಮ ರೈತರು ಆನಂದದಿಂದ ಇರಲಿಕ್ಕೆ ಆಗೋದಿಲ್ಲ. ಹಾಗಾದ್ರೆ ಒಂದು ಪ್ರದೇಶದ ಜನರ ಜೀವನ ಉತ್ತಮವಾಗಿರ್ಲಿಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ಪ್ರಾಕೃತಿಕ ಪ್ರಭಾವವೇ ಕಾರಣ. ಐತಿಹಾಸಿಕ ಅಂಶಗಳಿಗೆ ಕಾರಣ ಏನಪ್ಪಾ ಅಂತಂದ್ರೆ ಪ್ರಾಕೃತಿಕ ಪ್ರಭಾವವೇ ಕಾರಣ. ಹೀಗೆ ಐತಿಹಾಸಿಕ ಮತ್ತು ಭೌಗೋಳಿಕ ಘಟನೆಗಳು ಪರಸ್ಪರ ಸಂಬಂಧವನ್ನು ಹೊಂದಿವೆ ಅನ್ನೋದನ್ನ ಇಟಲಿಯ ಒಂದು ನಿದರ್ಶನದ ಮೂಲಕ ಸ್ಟ್ರಾಬೋ ಅವರು ವಿವರಣೆಯನ್ನು ಮಾಡ್ತಾರೆ. ಈ ಒಟ್ಟಾರೆ ಸ್ಟ್ರಾಬೋ ಈ ಎಲ್ಲಾ ಅಂಶಗಳನ್ನು ನೋಡಿದರೆ ಕೇವಲ ಅವರು ಭೂಗೋಳ ಶಾಸ್ತ್ರಜ್ಞರು, ಭೌಗೋಳಿಕ ಜ್ಞಾನದಲ್ಲಿ ಪಂಡಿತರು ಮಾತ್ರ ಅಂತ ಅಲ್ಲ, ಅವರು ಭೂಗೋಳ ಶಾಸ್ತ್ರದ ಜೊತೆಗೆ ಐತಿಹಾಸಿಕ ಅಂಶಗಳನ್ನು, ರಾಜಕೀಯ ಅಂಶಗಳನ್ನು, ಗಣಿತದ ಅಂಶಗಳನ್ನು ಮತ್ತು ಪ್ರಾಕೃತಿಕ ಭೂಗೋಳ ಶಾಸ್ತ್ರದ ಶಾಖೆಗಳನ್ನು ಬರೆದಂತಹ ಒಂದು ಮಹಾನ್ ವಿದ್ವಾಂಸರು ಅಂತೇಳಿ ಹೇಳ್ತೇವೆ. ಹೀಗೆ ಪ್ರಥಮ ರೋಮನ್ ಭೂಗೋಳ ಶಾಸ್ತ್ರಜ್ಞರಾದ ಸ್ಟ್ರಾಬೋ ಅವರು ಈ ಎಲ್ಲ ಅಂಶಗಳ ಮೂಲಕ ಒಂದು ಭೂಗೋಳ ಶಾಸ್ತ್ರದ ವಿಕಾಸಕ್ಕೆ ತಮ್ಮದೇ ಆಗಿರುವಂತಹ ವಿಶೇಷವಾದಂತಹ ಒಂದು ಕೊಡುಗೆಗಳನ್ನ ನೀಡಿದ್ದಾರೆ. ಆ ಕೊಡುಗೆಗಳನ್ನು ನಾವು ಇಂದು ಸ್ಮರಿಸಬೇಕಾಗ್ತದೆ. ಯಾಕಪ್ಪ ಅಂತಂದ್ರೆ ನಾವು ಭೂಗೋಳ ಶಾಸ್ತ್ರವನ್ನ ಈ ಪದವಿ ಮಟ್ಟದಲ್ಲಿ, ಆಮೇಲೆ ಸ್ನಾತಕ ಪದವಿ ಮಟ್ಟದಲ್ಲಿ ಅಧ್ಯಯನ ಮಾಡಬೇಕು, ಅಭಿವೃದ್ಧಿ ಹೊಂದಬೇಕಂತ ಅನ್ಲಿಕ್ಕೆ ಕಾರಣ ಅಂತಂದ್ರೆ ಇಂತಹ ಒಂದು ಮಹಾನ್ ವ್ಯಕ್ತಿಗಳ ಕೊಡುಗೆಗಳು ಅದಕ್ಕೆ ಕಾರಣೀಭೂತವಾಗುತ್ತವೆ. ಇದಿಷ್ಟು ಸ್ಟ್ರಾಬೋ ಅವರ ಒಂದು ಕೊಡುಗೆಯಾಗಿದೆ.